ಆಜ್ ತಕ್ ಟಿವಿ ಚಾನೆಲ್ ಉತ್ತರ ಪ್ರದೇಶದಿಂದ ಮಾಡಿದ ವರದಿಯೊಂದು ವೈರಲ್ ಆಗಿದೆ. ಈ ವಿಡಿಯೋವನ್ನು ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ತಮ್ಮ ಫೇಸ್ಬುಕ್ ಪುಟದಲ್ಲಿ ಹಂಚಿಕೊಂಡಿದ್ದಾರೆ. ಎರಡ್ 2014ರಲ್ಲಿ 400ರಷ್ಟಿದ್ದ ಸಿಲಿಂಡರ್ ಬೆಲೆ ಈಗ 1000 ರೂಪಾಯಿನ ತಲುಪಿದೆ. ನಮ್ದು ದೊಡ್ಡ ಕುಟುಂಬ, ತಿಂಗಳಿಗೆ 2 ಸಿಲಿಂಡರ್ ಬೇಕಾಗ್ತದೆ. ಇದು ತುಂಬಾ ದುಬಾರಿ. ಆದ್ರಿಂದ ಬದಲಿ ಮಾರ್ಗವನ್ನು ಹುಡುಕಿದ್ದೇವೆ ಎಂದು ಮನೆಯ ಒಡತಿ ಹೇಳಿರೋದನ್ನ ಆಜ್ ತಕ್ ಪ್ರಸಾರ ಮಾಡಿದೆ. बढ़ती महंगाई और सरकार सिलेंडर की जो आपूर्ति नहीं हो पा रही है, उसकी वजह से हमें चूल्हे में खाना बनाना पड़ रहा है और दिक्कतें तो बहुत हो रही हैं. हमने अपने जीवन में कभी चूल्हे पे रोटियां तो नहीं बनाई, इवन मैंने कभी चूल्हा भी नहीं जलाया है. लेकिन थैंक टू आवर मोदी जी, जिन्होंने हमें चूल्हे पे ला करके खड़ा कर दिया है और हम चूल्हे पे रोटियां बना रहे हैं. ಕಷ್ಟಕಾಲದ ಸಂಶೋಧನೆ ಎಂಬ ಶೀರ್ಷಿಕೆಯಲ್ಲಿ ಅಖಿಲೇಶ್ ಯಾದವ್ ಅವರು ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಪಡುತ್ತಿರುವ ಪಾಡನ್ನ ಅತ್ಯಂತ ಪ್ರಬಲವಾಗಿ ಈ ವಿಡಿಯೋ ಚಿತ್ರಿಸುತ್ತದೆ ಎಂಬ ಹಿನ್ನೆಲೆಯಲ್ಲಿ ಅವರು ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜೂನ್ 7ರಿಂದ ಮನೆ ಬಳಕೆಯ ಸಿಲಿಂಡರ್ ಬೆಲೆಯನ್ನು 29 ರೂಪಾಯಿ ಹೆಚ್ಚಿಸಿದೆ. ಕಳೆದ ಮಾರ್ಚ್ 7ರಂದು ಗೃಹ ಬಳಕೆಯ ಸಿಲಿಂಡರ್ ದರವನ್ನು 60 ರೂಪಾಯಿಗೆ ಹೆಚ್ಚಿಸಲಾಗಿತ್ತು. ಇದೀಗ ಸಿಲಿಂಡರ್ ಬೆಲೆ 960 ದಾಟಿದೆ. 1000 ರೂಪಾಯಿ ಗಡಿಯಲ್ಲಿ ಬಂದು ನಿಂತಿದೆ. ಮತ್ತೊಂದೆಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ತುಟ್ಟಿಯಾಗಿದೆ. ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿರುವುದನ್ನು ನೋಡಿದರೆ ಗಾಬರಿ ಆಗ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಬಹಳ ಗಾಬರಿ ಆಗಂತ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ, ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇದೇ ವೇಳೆ ಕೇಂದ್ರ ಸರ್ಕಾರದ ಸಮರ್ಥನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗೆ ಒಳಗಾಗಿದೆ. ಪಾಕಿಸ್ತಾನದಲ್ಲಿ ಸಿಲಿಂಡರ್ ಬೆಲೆ 1046 ರೂಪಾಯಿ ಇದೆ, ಬಾಂಗ್ಲಾದೇಶದಲ್ಲಿ 1225 ರೂಪಾಯಿ ಇದೆ ಎಂದು ಕೇಂದ್ರ ಸರ್ಕಾರ ಈ ಬೆಲೆ ಹೆಚ್ಚಳವನ್ನು ಸಮರ್ಥಿಸಿಕೊಂಡಿದೆ. ಕಷ್ಟಕಾಲದಲ್ಲಿ ಈ ಸರ್ಕಾರಕ್ಕೆ ನೆರವಿಗೆ ಬರುವುದು ಪಾಕಿಸ್ತಾನ, ಬಾಂಗ್ಲಾದೇಶಗಳು ಮಾತ್ರ ಎಂದು ಟ್ರೋಲ್ ಮಾಡಲಾಗುತ್ತಿದೆ. ಈ ಮೂಲಕ ಭಾರತವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಲೆವೆಲ್ನಲ್ಲಿದೆ ಎಂಬುದನ್ನು ಕೇಂದ್ರ ಸರ್ಕಾರವೇ ಒಪ್ಪಿಕೊಂಡಂತಾಗಿದೆ ಎಂದು ಅಭಿಪ್ರಾಯಪಡಲಾಗುತ್ತಿದೆ. ಒಂದು ಕಡೆ ನೆಹರು ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸುವುದು, ಇನ್ನೊಂದು ಕಡೆ ನೆರೆಯ ಪಾಕಿಸ್ತಾನ, ಬಾಂಗ್ಲಾದೇಶಗಳಿಗೆ ತನ್ನನ್ನು ಹೋಲಿಸಿಕೊಂಡು ತೃಪ್ತಿ ಪಡುವುದು. ಈ ಎರಡೇ ಈಗಿನ ಪ್ರಭುತ್ವ ಮಾಡುತ್ತಿದೆ ಎಂದು ಟ್ರೋಲ್ ಮಾಡಲಾಗುತ್ತಿದೆ. ಅಖಿಲೇಶ್ ಯಾದವ್ ಅವರು ಹಂಚಿಕೊಂಡ ವಿಡಿಯೋ ದೇಶದ ಪರಿಸ್ಥಿತಿಗೆ ಕನ್ನಡಿ ಎಂದು ಹೇಳಲಾಗಿದೆ.